ನಮಸ್ಕಾರ ವೀಕ್ಷಕರೇ, ಇದು ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿಂದು ಗೀತಾ ಶಿವರಾಜ್ಕುಮಾರ್ ಅವರನ್ನು ಭೇಟಿಯಾಗಲು ಬಂದಿದ್ದೇವೆ. ಬನ್ನಿ, ಈ ಲೋಕಸಭಾ ಚುನಾವಣೆಯ ಕುರಿತು ಅವರೊಂದಿಗೆ ಮಾತನಾಡೋಣ. ನಮ್ಮ ಶಿವಮೊಗ್ಗದಿಂದ ನೀವು ಸ್ಪರ್ಧೆಯಾಗಿ ನಿಂತಿದ್ದೀರಾ. ಆಗಿರಬೇಕಾದ್ರೆ ಇನ್ನು 2 ದೊಡ್ಡ ವ್ಯಕ್ತಿಗಳೇ ರಾಜಕಾರಣದಲ್ಲಿ ದೊಡ್ಡ ವ್ಯಕ್ತಿಗಳೇ ನಿಂತಿದ್ದೀರಾ. ಆಗಿರಬೇಕಾದ್ರೆ ನಿಮ್ಮ ವಿಜಯದ ಬಗ್ಗೆ ನಿಮಗೆ ಅನಿಸುತ್ತೆ? ಎದುರಿಗೆ ಯಾರಿದ್ದಾರೆ ಅಂತ ನಾನು ಅದ್ರ ಬಗ್ಗೆ ನಾನು ವರಿನೇ ಮಾಡಲ್ಲ. ಆನ್ ಮೈ ವರ್ಕ್ ಆ್ಯಂಡ್ ಮೈ ಫಾದರ್ಸ್ work and my brother who's a minister, I've been with them like how they have been working, even I've been working like that. ಮ್ಯಾಮ್, ಈಗ ರಾಜಕಾರಣಿಯಾಗಿ ನೀವು ಗೆದ್ದರೆ ಜನರಿಗೆ ನೀವು ಏನು ಮಾಡಬೇಕು ಅಂತ ನೀವು ಬಯಸ್ತೀರಾ? ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಸುಮಾರು ಪ್ರಾಬ್ಲಮ್ಗಳಿದೆ. ಅದರಲ್ಲಿ ಅದು ವಾಟರ್ದು ತುಂಬ ಕಾಣ್ತಾ ಇದೆ. ಆಮೇಲೆ ಮತ್ತು ಕನೆಕ್ಟಿವಿಟಿ, ರೋಡ್ಸ್ ಕನೆಕ್ಟಿವಿಟಿದಿದೆ. ಆಮೇಲೆ ಇದು ಏನು ಮೊಬೈಲ್ ಫೋನ್ ಟವರ್ಸ್, ಸಿಗ್ನಲ್, ವಾಟ್ ಯು ಕಾಲ್ ದಟ್, ಅದಕ್ಕೇನು ಹೆಸರು, ಅದಿದೆ. ಜೊತೆಗೆ ಬೇರೆ ಸಮಸ್ಯೆಗಳು ಸ್ವಲ್ಪ, ಈಗ ರೈತರದ್ದು ಸಾಲ ಮನ್ನಾ, ಬೆಂಬಲ ಬೆಲೆ ಇದೆ. ಆ ಥರ ವಿ ಹ್ಯಾವ್ ಸೋ ಮೆನಿ ಇಶ್ಯೂಸ್ ಹಿಯರ್. ಆಮೇಲೆ ಇವನ್ ಹಕ್ಕುಪತ್ರ ಮಧು ಆ್ಯಕ್ಚುಲಿ ಒಂದು 6,500-7,000 ಮಧು MLA ಆದಾಗ ಕೊಟ್ಟಿದ್ದು ಬಿಟ್ಟರೆ ಆಮೇಲೆ ಸುಮಾರು ಕಡೆಗೆ ಆಗಿಲ್ಲ ಅದು. ಸೊ ಐ ಬೀನ್ ಟೆಲ್ಲಿಂಗ್ ಪೀಪಲ್ ಅದನ್ನು ನಾನು ಜವಾಬ್ದಾರಿ ತೊಗೊಳ್ತೀನಿ, ನನ್ನ ತಮ್ಮ ನಾನು ಸೇರಿ ಅದು ಆಗೋಂಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಮ್ಯಾಮ್, ಒಂದು ವಿಮೆನ್ ಆಗಿ ನೀವು ಪೊಲಿಟಿಷಿಯನ್ ಆಗಿ ನೀವು ಬರಬೇಕಾದ್ರೆ ವಿಮೆನ್ಸ್ಗೆ ಏನು ಪ್ರಿಯಾರಿಟಿ ಕೊಡಬೇಕು ನೀವು ವಿನ್ ಆದರೆ ಅಂತ ನೀವು ಅನಿಸುತ್ತೆ? നമ്മുടെ ಇವಾಗಿನ ಹೆಣ್ಮಕ್ಳು ಯಾರೂ ಆ ಥರ ಸಾಫ್ಟ್ ಆಗಿಲ್ಲ. ದೇರ್ ಆಲ್ ವೆರಿ ಸ್ಟ್ರಾಂಗ್. ಆಮೇಲೆ ಅವ್ರು ಏನು ಕೇಳಿದ್ರು, ಯಾವುದೇ ಸಮಸ್ಯೆ ಇರ್ಬೋದು ಅವ್ರದ್ದು, ನಾನು ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ವಿಮೆನ್ ಅಂದರೆ ಎವ್ರಿಥಿಂಗ್ ಇಸ್ ಲೈಕ್ ಮೆನ್ ಆ್ಯಂಡ್ ವುಮೆನ್ ಅಂತ ನಾನು ಇಲ್ಲಿ ಸೆಪ್ರೇಟ್ ಮಾಡೋಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಸೆಪ್ರೇಟ್. ವೈ ಶುಡ್ ವಿ ಸೆಪ್ರೇಟ್ ವುಮೆನ್ ಫ್ರಮ್ ಮೆನ್? ದೇ ಆರ್ ಆಲ್ಸೋ ವರ್ಕಿಂಗ್, even women are working. Okay ma'am, thank you so much for spending your precious time along with us. Thank you. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಆಗಿದೆ ಗೀತಾ ಶಿವರಾಜ್ಕುಮಾರ್ ಅವರು ನಮ್ಮೊಂದಿಗೆ ಹಂಚಿಕೊಂಡ ಅವರ ಅಮೂಲ್ಯವಾದ ಮಾತುಗಳು. ಏನೇ ಆದರೂ ಅವರು ಇಷ್ಟೊಂದು ಛಲದಿಂದ ಹೋರಾಡುತ್ತಿರಬೇಕಾದರೆ ನಾವು ಅವರ ಫಲಿತಾಂಶವನ್ನು ಕಾದುಕೊಂಡು ನೋಡಬೇಕಾಗಿದೆ. ಇದೇ ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ. ಇದು ಸತ್ಯ, ಸತ್ಯಕ್ಕಾಗಿ ಜನರ ಜೊತೆ.